ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಮಸೀದಿಗಳನ್ನ ಕೆಡವ್ತಾ ಆಳವನ್ನ ಅಗೀತಾ ಹೋದ್ರೆ ಸಾವಿರಾರು ದೇವಸ್ಥಾನಗಳು ಸಿಗ್ತಾ ಹೋಗುತ್ತೆ ಈಗನ್ನುವ ವಾದವನ್ನ ಹಲವು ದಶಕಗಳಿಂದ ಕೇಳಿಸ್ಕೊಂಡು ಬರ್ತಲೇ ಇದ್ದೀವಿ. ಅದರಲ್ಲಿ ಒಂದು ನಮ್ಮ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತಹ ಮೂಡುಬಾಗಿಲು ಆಂಜನೇಯ ದೇವಸ್ಥಾನ. ಟಿಪ್ಪು ಅದನ್ನ ಕೆಡವಿ ಅಲ್ಲಿ ಮಸೀದಿಯನ್ನ ಕಟ್ಟಿದ್ರು ಅಂತ ವಾದ ಇದ್ರೆ, ಅದನ್ನ ಸ್ಥಳಾಂತರ ಮಾಡಿದ್ರು, ಕಾರಣಗಳು ಬೇರೆ ಬೇರೆ ಇತ್ತು, ಆತನ ಆಸ್ಥಾನವನ್ನ ಸಂರಕ್ಷಣೆ ಮಾಡ್ಕೊಳ್ಳೋಕೆ ಕಾರಣಗಳು ಬೇರೆ ಬೇರೆ ಇತ್ತು ಅಂತ ಮತ್ತೊಂದು ಗುಂಪು ಈಗ ವಾದ ಮಾಡ್ತಾ ಇದೆ. ಹಲವು ದಶಕಗಳಿಂದ ಈ ಹೋರಾಟ, ಅದರಲ್ಲೂ ಕೂಡ ಈ ಹನುಮ ಮಾಲೆ ಹಾಕೊಳ್ಳುವಂತಹ ಸಂದರ್ಭ ಬಂದಾಗ ಪ್ರತಿ ವರ್ಷ ಕೇಳಿ ಬರ್ತಲೇ ಇರುತ್ತೆ. ಆಲ್ರೆಡಿ ಅದು ಕಾನೂನು ಮೆಟ್ಟಿಲನ್ನು ಕೂಡ ಹತ್ತಾಗಿದೆ. ಆದರೆ ಅದರಿಂದ ಬರುವಂತಹ ತೀರ್ಪು ಏನು ಅಂತ ಕಾಯುವ ತಾಳ್ಮೆ ನಮ್ಮಲ್ಲಿಲ್ವೋ ಅಥವಾ ಅಲ್ಲಿ ಏನಾಗ್ತಾ ಇದೆಯೋ ಗೊತ್ತಿಲ್ಲ. ಇವತ್ತೂ ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಬಿಗುವಿನ ವಾತಾವರಣ ಇತ್ತು. ಅಗೇನ್ ಪ್ರಶ್ನೆ ಹುಟ್ಕೊಳ್ಳೋದೇನು, ಟಿಪ್ಪು ದೇವಸ್ಥಾನವನ್ನ ಕೆಡವಿದ್ರ ಅಥವಾ ಸ್ಥಳಾಂತರ ಮಾಡಿದ್ರ? ಒಂದ್ ವೇಳೆ ಹೌದು ಅವತ್ತಾಗಿದ್ದು ಅನ್ಯಾಯ, ನಾವು ಸೌಹಾರ್ದತೆಯಿಂದ ಬಾಳ್ತೀವಿ, ಬದುಕಬೇಕು ಅನ್ನುವಂತಹ ಕನಸನ್ನ ಇಟ್ಕೊಂಡಿದ್ರೆ, ಇನ್ ಕೇಸ್ ಮುಸ್ಲಿಂ ಸಮುದಾಯದಲ್ಲಿ ಇವತ್ತು ಬಿಟ್ಕೊಟ್ಟು ನಿಮ್ಮ ದೇವಸ್ಥಾನ ಅಥವಾ ನಿಮ್ಮ ಭಾಗದಲ್ಲಿ ನೀವಿರಿ, ಕಾನೂನು ಗೀನೂನು ಎಲ್ಲ ಪಕ್ಕಕ್ಕಿಡೋಣ, ನಾವೇ ಸೌಹಾರ್ದಯುತವಾಗಿ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ, ಕಾನೂನು ಏನು ಬರುತ್ತೋ ಅದು ಬರಲಿ ಆಮೇಲೆ ಅಂತಾರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇತಿಹಾಸ ಏನ್ ಹೇಳುತ್ತೆ? ರಾಮ ಮಂದಿರ ಅಲ್ಲಿಂದ ಆರಂಭ ಆಗಿದ್ದು ಮಂಡ್ಯದ ಶ್ರೀರಂಗಪಟ್ಟಣ ತನಕ ಬಂದು ನಿಂತಿದೆ. ಇತಿಹಾಸ ಏನ್ ಹೇಳುತ್ತೆ? ಹಿಂದೂ ಸಂಘಟನೆಗಳು ಏನ್ ಹೇಳ್ತಾವೆ? ಮುಸ್ಲಿಂ ಸಂಘದವ್ರು ಏನ್ ಹೇಳ್ತಾರೆ? ಇದೆಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಹನುಮ ವರ್ಸಸ್ ಜಾಮಿಯಾ. ನಾನು ವಿದ್ಯಾ ಮಲ್ನಾಡ್. ಮೂಡುಬಾಗಿಲು ಆಂಜನೇಯ ದೇವಸ್ಥಾನವನ್ನ ಟಿಪ್ಪು ಕೆಡವಿದ್ರ? ಮಸೀದಿಯ ಒಳ ಹೊಕ್ಕಾಗ ಅಲ್ಲಿ ಸಿಗುವಂತದ್ದು ಚಂದಿರ ಅಲ್ಲ, ಬದಲಿಗೆ ಕಮಲ, ನಾಗರಕಟ್ಟೆ. ಹನುಮ ವರ್ಸಸ್ ಜಾಮಿಯಾ, ಮಂದಿರನ ಮಸೀದಿನ? ಚರ್ಚೆ ಮತ್ತೆ ಮುಂದುವರಿತಲೇ ಇದೆ. ಮೂಡಲಬಾಗಿಲು ಆಂಜನೇಯ ದೇಗುಲ ಇತ್ತ ಅಲ್ಲಿ, ಅದರ ಸತ್ಯ ಏನು? ಶಾಂತಿಯುತವಾಗಿ ಸಾಗ್ತಾ ಇದ್ದಂತಹ ಮೆರವಣಿಗೆಯಲ್ಲಿ ದಿಢೀರ್ ಅಂತ ಗದ್ದಲ ಎದ್ದಿದ್ ಯಾಕೆ? ಜಾಮಿಯಾ ಮಸೀದಿ ಬಳಿ ಬರ್ತಾ ಇದ್ದಂತೆ ಹಿಂದೂಗಳು ಅಬ್ಬರ್ಸಿದ್ ಯಾಕೆ? ಪ್ರವೋಕ್ ಮಾಡಿದ್ ಯಾರು ಅಲ್ಲಿ? ಏಕಾಏಕಿ ಜಾಮಿಯಾ ಮಸೀದಿ ವೃತ್ತದಲ್ಲಿ ತಳ್ಳಾಟ ನೂಕಾಟ ಆಗೋದಕ್ಕೆ ಕಾರಣ ಏನು? ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಹೆಚ್ಚಿನದಾಗಿದ್ರೂ ಕೂಡ ಈ ತಳ್ಳಾಟ ನೂಕಾಟ ಘೋಷಣೆಗಳು ಕೂಗೋದಕ್ಕೆ ಕಾರಣ ಏನು? ಮಸೀದಿ ಕಡೆ ಕೈ ತೋರಿಸಿ ಮಾಲಾಧಾರಿಗಳು ಘೋಷಣೆ ಕೂಗಿದ್ ಯಾಕೆ? ಹನುಮ ದೇಗುಲವನ್ನ ಕೆಡವಿ ಮಸೀದಿ ನಿರ್ಮಾಣ ಮಾಡಿರುವಂತಹ ಆರೋಪ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದು ಕೇವಲ ಮುನ್ನೆಲೆಗೆ ಬರ್ತಾ ಇರುವಂತದ್ದು ಮತ್ತು ಹಿಂದೂ ಸಂಘಟನೆ ಮುಸ್ಲಿಂ ಸಂಘಟನೆಗಳ ನಡುವೆ ವಾದ ವಿವಾದಕ್ಕೆ ಮಾತ್ರ ಕಾರಣ ಆಗಿಲ್ಲ, ಬದಲಾಗಿ ಆಲ್ರೆಡಿ ಅದು ಕೋರ್ಟ್ ಮೆಟ್ಟಿಲೇರಿದೆ, ಇತ್ಯರ್ಥ ಆಗಬೇಕಾಗಿದೆ. ಅಲ್ಲಿಗೆ ಬಂದು ಸಂಶೋಧನೆ ಮಾಡೋಕ್ಕೂ ಹೇಳಿದ್ದಾಯ್ತು, ಅದು ಆದ್ಮೇಲೆ ಏನೇನಿದೆ ಒಳಗೆ ರಿಪೋರ್ಟ್ ತಗೊಬನ್ನಿ ಅಂತ ಹೇಳಿದ್ದು ಆಯ್ತು. ಅವಾಗಲೇ ಒಂದಷ್ಟು ಈ ಚಕ್ರ, ದೇವಾಲಯದ ಕಂಬಗಳು, ನಾಗರಕಟ್ಟೆ, ಕಮಲದ ಹೂವು, ಕಲ್ಯಾಣಿ, ಹಿಂಗೆ ಹತ್ತಿರ 15ರಿಂದ 16 ಕುರುಹುಗಳು ಸಿಕ್ತು ಅಂತಲೂ ರಿಪೋರ್ಟ್ ಅನ್ನು ಬರ್ಕೊಂಡು ಹೋದ್ರು. ತೀರ್ಪಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದೀವಿ. ಇದರ ನಡುವೆ ಮಾಲಾಧಾರಿಗಳು ಅಲ್ಲಿ ಹೋಗ್ಬೇಕಾದ್ರೆ ಯಾರು ಪ್ರವೋಕ್ ಮಾಡಿದ್ರು? ಎಲ್ಲವೂ ಸರಿ ಇತ್ತು. ಅಂಡ್ ಅದು ಬಹಳ ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಿದ್ದು ಪೊಲೀಸರಲ್ಲಿ ಹೆಚ್ಚಿನದಾಗಿ ಪೊಲೀಸರು ಸೇರಿದ್ರು. ಆದರೂ ಕೂಡ ಪರಿಸ್ಥಿತಿ ಸ್ವಲ್ಪ ಹೊತ್ತು ಅಲ್ಲಿ ಹದಗೆಟ್ಟಿತ್ತು. ಆ ಕಡೆ ನುಗ್ಗೋಕೆ ಪ್ರಯತ್ನ ಪಟ್ರಂತೆ. ಗಾಡ್ ಗ್ರೇಸ್ ಏನೂ ಆಗಿಲ್ಲ. ಕಲ್ಲೊಡಿಯೋದು ಮತ್ತೊಂದು ಏನೂ ಆಗಿಲ್ಲ. ತಳ್ಳಾಟ ನೂಕೋಟ ಆಗಿದೆ. ಕೆಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ ಬೂದಿ ಮುಚ್ಚಿದ ಕೆಂಡಗಿಂಡ ಅಂತ ಏನೂ ಇಲ್ಲ, ತಣ್ಣಗಿದೆ, ಆರಾಮಾಗಿದೆ. ಈಗ ಪ್ರಶ್ನೆ ಅಗೇನ್, ಆಂಜನೇಯನ ದೇವಸ್ಥಾನ ಅಲ್ಲಿ ಇದ್ದಿದ್ದು ನಿಜಾನ? ಹೌದು ಅನ್ನೋದಾದ್ರೆ ಯಾಕೆ ಅದನ್ನ ಸ್ಥಳಾಂತರ ಮಾಡಿದ್ರ ಅಥವಾ ಕೆಡವಿದ್ರ? ಸ್ಥಳಾಂತರ ಮಾಡಿದ್ರು ಅನ್ನೋದಾದ್ರೆ ಕಾರಣ ಏನು? ಅಥವಾ ಅಲ್ಲಿ ದೇವಸ್ಥಾನ ಇರಲೇ ಇಲ್ಲ ಅನ್ನೋದಕ್ಕೆ ಒಳಗೆ ಸಿಕ್ಕಿರುವಂತಹ ಕುರುಹುಗಳಿಗೆ ಮುಸ್ಲಿಂ ಧರ್ಮದವರು ಏನಂತಾರೆ? ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ.
ಇವತ್ತು ನಿಮಿಷಾಂಬ ಟೆಂಪಲ್ನಿಂದ ಪ್ರಾರಂಭವಾದ ಹನುಮ ಮಾಲಾ ಸಂಕೀರ್ತನೆ ಯಾತ್ರೆ ಸುಮಾರು 12 ಗಂಟೆಗೆ ಅಲ್ಲಿ ಪ್ರಾರಂಭವಾಗಿ ಗಂಜಾ ಮುಖಾಂತರ ಬಂದು ಈ ಒಂದು ಜಾಮಿಯಾ ಮಸೀದಿ ಸರ್ಕಲ್ಗೆ ಸುಮಾರು 3 ಗಂಟೆಗೆ ಬಂದಿತ್ತು. ಇಲ್ಲಿಂದ ಒಂದು 15-20 ನಿಮಿಷದಲ್ಲಿ ಪ್ರೊಸೆಷನ್ನು ಪಾಸಾಗಿ ಈಗ ಪೇಟೆ ಬೀದಿಗೆ ಹೋಗ್ತಾ ಇದೆ.